ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೈನಾಪಲ್ ಬರೆಸಿ ಕೇಸರಿ ಬಾತ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಪೈನಾಪಲ್ ಕೇಸರಿ ಬಾತಿಗೆ ಬೇಕಾದ ಪದಾರ್ಥಗಳು: ತುಪ್ಪ, ರವೆ, ಪೈನಾಪಲ್, ಸಕ್ಕರೆ, ದ್ರಾಕ್ಷಿ, ಏಲಕ್ಕಿ ಪುಡಿ, ಗೋಡಂಬಿ. ಬಾಣಲಿಗೆ ನಾನು ತುಪ್ಪ ಹಾಕೋತಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಕೆಂಪು ಆಗೋ ತನಕ ಹುರ್ಕೋಬೇಕಿದೆ. ನಾನೀಗ ರವೆ ತಗೊಂಡಿನಿ, ರವೆನ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಳಕ್ಕೆ ನಾನು ಈಗ ಪಾತ್ರೆ ತಗೊಂಡಿನಿ. ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಈಗ ಪೈನಾಪಲ್ ಹಾಕ್ತಿದ್ದೀನಿ. ಇದು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಪೈನಾಪಲ್ ಬೆಂದಿದೆ. ಈಗ ನಾನು ಅದಕ್ಕೆ 1 ಬೌಲ್ ರವೆ ತಗೊಂಡಿದ್ನಲ್ಲ ಅದರಷ್ಟೇ 1 ಬೌಲ್ ನೀರು ಹಾಕ್ತಿದ್ದೀನಿ. ಪೈನಾಪಲ್ ಕೇಸರಿ ಬಾತಿಗೆ ನಾನು ಕಲ್ಲರ್ ಯೂಸ್ ಮಾಡ್ತಿಲ್ಲ, ಒಂಚೂರು ಅಡಿಗೆ ಅರಿಶಿನ ಹಾಕ್ತಿದ್ದೀನಿ. ಪುಡಿ ಹಾಕ್ತಿದ್ದೀನಿ. ನೆಕ್ಸ್ಟು ನಾನು ರವೆನ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಗ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನೀವು. ಇಟ್ಕೊಂಡಿರೋ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ 1 ನಿಮಿಷ.